ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಜ್ಜು ಎಕ್ಸ್ಪ್ಲೇನ್ಸ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಯೂಟ್ಯೂಬ್ ಅವರು ಬಿಟ್ಟಿರೋ ಒಂದು ಹೊಸ ಅಪ್ಡೇಟ್ನ ನಾನು ನಿಮಗೆ ತಿಳ್ಸೋಕೆ ಹೋಗ್ತಾ ಇದ್ದೀನಿ. ಇನ್ಮೇಲಿಂದ ಯೂಟ್ಯೂಬ್ ಅವರು ನಿಮ್ಮ ಒಂದು ಚಾನಲ್ನ ಡಿಸ್ಕ್ರಿಪ್ಷನಿಗೆ ಕೂಡ ಯೂಟ್ಯೂಬ್ ಅವರ ಕಮ್ಯುನಿಟಿ ಗೈಡ್ಲೈನ್ಸ್ ಅಪ್ಲೈ ಮಾಡ್ತಿದ್ದಾರೆ. ಅದು ಯಾವ ಥರ ಏನು ಅಂತ ಎಲ್ಲ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಟ್ಟಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಯೂಟ್ಯೂಬರು ಅಫಿಷಿಯಲಿ ಹೇಳೋ ಪ್ರಕಾರ ಅವರ ಒಂದು ಕಮ್ಯುನಿಟಿ ಗೈಡ್ಲೈನ್ಸು ನಿಮ್ಮ ಒಂದು ಡಿಸ್ಕ್ರಿಪ್ಷನಿಗೆ ಕೂಡ ಅದು ಅಪ್ಲೈ ಆಗ್ತಿದೆ. ಇನ್ನು ಮುಂದೆ ಮೇ 18ಇಂದ ಅದು ಆಲ್ರೆಡಿ ಅಪ್ಲೈ ಆಗ್ತಿದೆ. ನೀವು ಏನಾದರೂ ನಿಮ್ಮ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಫೇಕ್ ಪ್ರಾಮಿಸಸ್, ಸ್ಪ್ಯಾಮ್ ಲಿಂಕ್ಸ್ ಆ್ಯಂಡ್ ವಾಟ್ಸಪ್ ನಂಬರ್ಸ್ ಆ್ಯಂಡ್ ಮೈನರ್ಸ್ ಯಾರಾದರೂ ಯೂಟ್ಯೂಬ್ ಮಾಡ್ತಾಯಿದ್ರೆ, ಯೂಟ್ಯೂಬ್ ಚಾನಲಲ್ಲಿ ಅವರ ಒಂದು ಪೇಜ್ ಇದ್ದರೆ ಕ್ರಿಯೇಟ್ ಮಾಡ್ತಾಯಿದ್ರೆ, ಅವರ ಒಂದು ಡಿಸ್ಕ್ರಿಪ್ಷನಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ ಏನಾದರೂ ಶೇರ್ ಮಾಡಿದರೆ ನಿಮ್ಮ ಒಂದು ಡಿಸ್ಕ್ರಿಪ್ಷನ್ ಹೈಡ್ ಆಗುವಂಥ ಚಾನ್ಸಸ್ ಎಲ್ಲ ಇದೆ. ಇವಾಗಿಂದ ಅದು ಹೊಸದಾಗಿ ಕಮ್ಯುನಿಟಿ ಗೈಡ್ಲೈನ್ಸ್ ಅಪ್ಲೈ ಆಗಿರೋದು. ಸೊ ಅದರಿಂದ ನಿಮ್ಮ ಒಂದು ವೀಡಿಯೋಸ್ಗಳಲ್ಲಿ ಈಗಾಗಲೇ ಇಲ್ಲಿವರೆಗೂ ಮಾಡಿರೋಂಥ ವೀಡಿಯೋಸ್ಗಳಲ್ಲಿ ಯಾವುದಲ್ಲಾದರೂ ನಿಮ್ಮ ಒಂದು ಡಿಸ್ಕ್ರಿಪ್ಷನಲ್ಲಿ ನೀವು ಈ ಥರ ಏನಾದರೂ ಮೆನ್ಷನ್ ಮಾಡಿದರೆ ಈಗಲೇ ಅದನ್ನು YT ಸ್ಟುಡಿಯೋದಲ್ಲಿ ಹೋಗಿ ನಿಮ್ಮ ಒಂದು ಡಿಸ್ಕ್ರಿಪ್ಷನ್ನ ಎಡಿಟ್ ಮಾಡಿಕೊಡಿ. ಇಲ್ಲಾಂದರೆ ನಿಮ್ಮ ಒಂದು ಡಿಸ್ಕ್ರಿಪ್ಷನ್ ಹೈಡ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಸ್ಪ್ಯಾಮ್ ಲಿಂಕ್ಸ್ ಹಾಕೋದಾಗಲಿ ಅಥವಾ ಅಬ್ಯೂಸ್ ಮಾಡೋದಾಗಲಿ, ಏನಾದರೂ ಸ್ಪ್ಯಾಮ್ ವರ್ಡ್ಸ್ ಹಾಕೋದಾಗಲಿ ಅಥವಾ ಅಡಲ್ಟ್ ಕಂಟೆಂಟ್ ಹಾಕೋದಾಗಲಿ, ಈ ಥರ ನಿಮ್ಮ ಒಂದು ಡಿಸ್ಕ್ರಿಪ್ಷನಲ್ಲಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ಒಂದು ನಿಮ್ಮ ಚಾನಲ್ಲು ರಿಸ್ಕ್ ಆಗುತ್ತೆ. ಅದ್ರ ಬದಲು ನೀವೇನು ವಿಡಿಯೋ ಮಾಡಿರ್ತೀರೋ ಅದ್ರ ಬಗ್ಗೆ ಅದರ ಬಗ್ಗೆನೇ ನಿಮ್ಮ ಒಂದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿ. ಇದರಿಂದ ನಿಮ್ಮ ಒಂದು ಚಾನಲ್ ಕೂಡ ಸೇಫಾಗಿರುತ್ತೆ. ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಕೂಡ ನೀವು ಫಾಲೋ ಮಾಡ್ತೀರಾ. ಇನ್ ಕೇಸ್ ನೀವೇನಾದರೂ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಫಾಲೋ ಮಾಡಲಿಲ್ಲ ಅಂದರೆ ನಿಮಗೆ ಕಮ್ಯುನಿಟಿ ಗೈಡ್ಲೈನ್ಸ್ ವಾಯ್ಲೆನ್ಸ್ ಬರುತ್ತೆ. ಅದರಿಂದ ನೀವು 90 ಡೇಸ್ ನಿಮಗೆಲ್ಲ ಟೈಮ್ ಆಗುತ್ತೆ. ಅದು ಏನೇನೋ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಅದ್ರ ಬದಲು ನಿಮ್ಮ ಒಂದು ಯಾವ ಥರ ವಿಡಿಯೋ ಮಾಡಿರ್ತೀರೋ ಅದ್ರ ರಿಲೇಟೆಡ್ ಕಂಟೆಂಟ್ ಮಾತ್ರ ನಿಮ್ಮ ಒಂದು ವಿಡಿಯೋದಲ್ಲಿ ಹಾಕಿ ಈ ಒಂದು ಹೊಸ ಅಪ್ಡೇಟ್ ನೀವು ಕೂಡ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಆಲ್ರೆಡಿ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಮಾಡಿರೋರು ಡಿಸ್ಕ್ರಿಪ್ಷನಲ್ಲಿ ಅವರ ನಂಬರ್ಸ್ ಆಗಲಿ ಏನಾದರೂ ಮೆನ್ಷನ್ ಮಾಡಿದರೆ, ಪರ್ಸ್ನಲ್ ಇನ್ಫಾರ್ಮೇಷನ್ ಏನಾದರೂ ಶೇರ್ ಮಾಡಿದರೆ ಈಗಲೇ YT ಸ್ಟುಡಿಯೋದಲ್ಲಿ ಹೋಗಿ ಅದನ್ನು ಎರೇಸ್ ಮಾಡಿ. ಆ್ಯಂಡ್ ಈ ಒಂದು ಅಪ್ಡೇಟ್ನ ದಯವಿಟ್ಟು ಯಾರು ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ನಿಮ್ಮ ಒಂದು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾದ್ರೆ, ಇವಾಗ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾದ್ರೆ ಅಥವಾ ಇನ್ ಕೇಸ್ ನೀವು ಫ್ಯೂಚರಲ್ಲಿ ಏನಾದರೂ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾದ್ರೆ ಇದು ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದ ಈ ಒಂದು ಅಪ್ಡೇಟ್ನ ದಯವಿಟ್ಟು ಯಾರು ಇಗ್ನೋರ್ ಮಾಡಬೇಡಿ. ಈ ಒಂದು ಅಪ್ಡೇಟ್ನ ಸೀರಿಯಸ್ ಆಗಿ ತೊಗೊಂಡು ನಿಮ್ಮ ಒಂದು ಡಿಸ್ಕ್ರಿಪ್ಷನ್ನ ಎಡಿಟ್ ಮಾಡಿಕೊಂಡು ಕಮ್ಯುನಿಟಿ ಗೈಡ್ಲೈನ್ಸ್ ದಯವಿಟ್ಟು ಫಾಲೋ ಮಾಡಿ. ಇದರಿಂದ ನಿಮ್ಮ ಒಂದು ಮಾನಿಟೈಸೇಷನ್ಗೂ ಕೂಡ ಏನು ಇಶ್ಯೂ ಆಗೋಲ್ಲ. ನಿಮ್ಮ ಒಂದು ವೀಡಿಯೋಸ್ ಕೂಡ ಪರ್ಫೆಕ್ಟ್ ಆಗಿರುತ್ತೆ, ಏನು ತೊಂದರೆ ಆಗೋಲ್ಲ. ಸೊ ಅದರಿಂದ ಯೂಟ್ಯೂಬ್ ಅವ್ರು ಬಿಟ್ಟಿರೋ ಕಮ್ಯುನಿಟಿ ಗೈಡ್ಲೈನ್ಸ್ನ ದಯವಿಟ್ಟು ಫಾಲೋ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.